ರಂಗಭೂಮಿ ಮತ್ತೆ ಚಲನಚಿತ್ರ ರಂಗ ಎರಡನ್ನ ಖುಷಿ ಕೊಟ್ಟಿದೆ. ಜೀವನ ನಡೀತಾ ಇದೆ, ಬಟ್ ಇನ್ನೂ ಇವತ್ತಿಗೂ ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಅದು ಆ ಒಂದು ಅವಕಾಶ ಸಿಕ್ಕಿಲ್ಲ. ಇನ್ನು ಹೆಣ್ಣು ಹೊನ್ನು ಮಣ್ಣು ಮೂರು ಸಿಗಬೇಕಾದ್ರೆ ಅದೃಷ್ಟ ಬೇಕು. ಇನ್ನು ಕೆಲವರು ಹೊಸಬರು ಬರ್ತಾರೆ, ಮನೆ ಕಟ್ತಾರೆ, ಅವ್ರವ್ರು ಅದೇ ಲಭ್ಯ ಬೇಕು ಸರ್. ಯೋಗ ಇದ್ರು ಯೋಗ್ಯತೆನೂ ಬೇಕು ಅಂತಾರಲ್ಲ, ಹಾಗೆ ಒಬ್ರು ಸಿಕ್ಕಿದೆ ಅಂತ ಅನ್ಸ ನಾನು ಸಿಗುತ್ತಾ ಅಂತಲ್ಲ, ಅವ್ರವ್ರ ಅದೃಷ್ಟಗಳು. ಸ್ವಂತ ಮನೆ ಇದೆಯಾ ಇಲ್ಲ, ಸೈಟ್ ಇದೆಯಾ ಇಲ್ಲ, ಬಟ್ ನಾವು ಯಾರ ಹತ್ರ ಹೋಗಿ ನಾನು ಕೇಳೋಲ್ಲ ಸರ್. ಸೊ ಹಾಗಾದರೆ ಈಗ ಸರ್ ಇಷ್ಟು ವರ್ಷಗಳ ಕಾಲ ನೀವು ಕೃಷಿ ಮಾಡಿದ್ದೀರಾ, ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ನಂಬರ್ಸ್ ಇವಾಗ ತುಂಬ ಸಿಗುತ್ತೆ ನಮಗೆ. 500 ಅಂತ ನಮಗೆ ವಿಕಿಪೀಡಿಯಾದಲ್ಲಿ ಸಿಗುತ್ತೆ, ಬಟ್ ಸಾಕಷ್ಟು ದಾಟಿದೆ. 600 ಆಗಿರ್ಬೋದು, 550 ಆಗಿದೆ. ಸರ್ ಹೇಗೆ ಸರ್, ಅಂದರೆ ಚಿತ್ರರಂಗ ನಿಮ್ಮನ್ನು ಚೆನ್ನಾಗಿ ಪೋಷಣೆ ಮಾಡಿದೆಯಾ? ಅಂದರೆ ನಿಮ್ಮ ಆಸ್ತಿ ಪಾಸ್ತಿ ಅಥವಾ ನೀವು ಹೆಂಗೆ ತುಂಬ ಚೆನ್ನಾಗಿದ್ದೀರಾ ಲೈಫಲ್ಲಿ ಹೇಗೆ ಅಂತ? ಇಲ್ಲ ಸರ್, ಈಗ ಒಂದೇನೆಂದರೆ ಇದು ರಂಗಭೂಮಿ ಮತ್ತು ಚಲನಚಿತ್ರ ರಂಗ ಎರಡನ್ನ ಖುಷಿ ಕೊಟ್ಟಿದೆ. ಯಾಕಂದರೆ ಇವತ್ತು ಹಣ ಕೊಟ್ಟಿದೆಯಾ ಸರ್? ಹಣ ಇಲ್ಲ, ಅದು ಇಲ್ಲ ಸರ್. ಅದು ಏನಾಗಿದೆ ಅಂದರೆ ಪಾತ್ರಗಳು ಮಾಡಿದೆ, ಜೀವನ ನಡೀತಾ ಇದೆ, ಬಟ್ ಇನ್ನೂ ಇವತ್ತಿಗೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ. ಯಾಕಂದರೆ ಅದು ಆ ಒಂದು ಅವಕಾಶ ಸಿಕ್ಕಿಲ್ಲ ಇನ್ನೂ. ನೋಡ್ಬೇಕು. ಯಾಕಂದ್ರೆ ಏನಾಗುತ್ತೆ ಸರ್, ಇಲ್ಲಿ ಎಲ್ಲವೂ ಹೆಣ್ಣು ಹೊನ್ನು ಮಣ್ಣು ಮೂರು ಸಿಗಬೇಕಾದ್ರೆ ಅದೃಷ್ಟ ಬೇಕು. ನಾವೇನೋ ಅನ್ಕೋಬೋದು. ಇನ್ನು 550 ಸಿನಿಮಾ ಮಾಡಿದ್ದೀನಿ, ಬಾಡಿಗೆ ಮನೆಯಲ್ಲೇ ಇದ್ದೀನಿ, ಬಟ್ ತೃಪ್ತಿಕರವಾಗಿದ್ದೀನಿ. ಇನ್ನು ಕೆಲವರು ಹೊಸಬರು ಬರ್ತಾರೆ, ಮನೆ ಕಟ್ತಾರೆ, ಅವ್ರವರು ಅದೇ ಲಭ್ಯ ಬೇಕು ಸರ್. ಅದು ಒಬ್ರಿಗೆ ಸಿಕ್ಕಿದೆ ಅಂತ ಅನ್ಸ ನಾನು ಸಿಗುತ್ತಾ ಅಂತಲ್ಲ, ಅದು ಅವ್ರವ್ರ ಅದೃಷ್ಟಗಳದು. ಯಾಕಂದ್ರೆ ಹೇಳ್ತಾರೆ ಕೆಲವೊಂದು ಯೋಗ ಇದ್ರು ಯೋಗ್ಯತೆನೂ ಬೇಕು ಅಂತಾರಲ್ಲ, ಹಾಗೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಒಂದು ಏನಿದೆ ಅಂದರೆ ಅದಕ್ಕೆ ಅದು ಸಿಗಬೇಕದು. ನಾವು ಹುಡುಕಿದ್ರೆ ಸಿಗೋದಲ್ಲ, ಅದು ತಾನೇ ಬರಬೇಕದು. ಬಟ್ ನನಗೆ ತೃಪ್ತಿ ಇದೆ. ಯಾಕಂದರೆ ಇವತ್ತು ನಮ್ಮ ಚಿತ್ರರಂಗದವರು, ನಮ್ಮ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಸಾಹಿತ್ಯಗಳಾಗಿರ್ಬೋದು, ಒಂದು ಫೈನಾನ್ಸಿಯರ್ ಆಗಿರ್ಬೋದು, ಮ್ಯಾನೇಜರ್, ಪ್ರತಿಯೊಬ್ಬರು ನನಗೆ ಪಾತ್ರಗಳು ಕೊಟ್ಟಿದ್ದಾರೆ. ಇವತ್ತು ನಾನು ಎಲ್ಲರೂ ನೆನೆಸ್ಕೋತೀನಿ. ಯಾಕಂದರೆ ಎಲ್ಲರೂ ಅವ್ರು ಪಾತ್ರ ಕೊಡಲಿಲ್ಲ ಅಂದ್ರೆ ನಾನು ಇಷ್ಟು ವರ್ಷ ಜರ್ನಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೋಡೋಣ, ಇಲ್ಲಿವರೆಗೆ ಇದ್ದೀನಿ. ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇದೆ, ಸೈಟ್ ತೊಗೊಂಡು ಎಲ್ಲವೂ ಆಸೆ ಇದೆ. ನೋಡೋಣ, ದೇವರು ಇಲ್ಲಿವರೆಗೆ ಬಂದಿದ್ದೀವಿ, ಇಲ್ಲ ಮುಂದೆ ಏನಿದೆಯೋ ನಮ್ಗೆ ಗೊತ್ತಿಲ್ಲ ಸರ್. ಸರ್ ಈಗ ಕಲಾವಿದರ ಸಂಘದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ವಲ್ಪ ಸೂಪರ್ ಸ್ಟಾರ್ಸ್ ಆಗಿರ್ಬೋದು, ಈಗ ಪಾತ್ರಗಳು ಸಿಗ್ತಾ ಇದೆ. ಹೌದು. ಬಟ್ ಆದರೆ ಈ ರೀತಿ ನಿಮ್ಮ ಒಂದು ಲೈವ್ಲಿಹುಡ್ಡನ್ನು ಒಂದು ಸ್ವಲ್ಪ ಅಪ್ಲಿಫ್ಟ್ ಮಾಡುವಂತಹ ಕೆಲಸಗಳು ಅಥವಾ ನಿಮಗೆ ಹೆಲ್ಪ್ ಮಾಡುವಂತಹ ವಿಷಯಗಳಲ್ಲಿ ಎಷ್ಟು ಅವರು ಮುತುವರ್ಜಿ ತೋರಿಸಿದ್ದಾರೆ ಅಂತ ಇಡೀ ಚಿತ್ರರಂಗ? ಇಲ್ಲ ಸರ್, ಈಗ ಏನಾಗಿದೆ, ಈಗ ನಮ್ಮದೆಲ್ಲ ಹೆಂಗಂದ್ರೆ ಸ್ವಭಾವಗಳಂದರೆ ಸರ್, ಕೆಲಸ ಸಿಕ್ಕಿದೆ ಜೀವನ ಮಾಡೋಣ. ಮತ್ತು ಯಾರ ಹತ್ರ ಹೋಗಿ ನಾನು ಸರಿ ಮನೆ ಇಲ್ಲ ಅಂತ ನಾನು ಹೇಳ್ಕೊಂಡೆ, ಹಿಂಗೆ ಚಾನಲ್ ಬಂದಾಗ ಹೇಳ್ಕೊಂಡಿದ್ದೀನಿ ಅಷ್ಟೇ. ಸ್ವಂತ ಮನೆ ಇದೆಯಾ ಇಲ್ಲ, ಸೈಟ್ ಇದೆಯಾ ಇಲ್ಲ, ಬಟ್ ನಾವು ಯಾರ ಹತ್ರ ಹೋಗಿ ನಾನು ಕೇಳೋಲ್ಲ ಸರ್. ಯಾಕಂದರೆ ಈಗ ನಮ್ಗೆ ಹೆಂಗಿದೆ ಅಂದರೆ ನಾವೆಲ್ಲ ಅವತ್ತೆಲ್ಲ ಒಂದು ತಿಂಗಳಿಗೆ 30 ರೂಪಾಯಿ ಸಂಬಳದಲ್ಲಿ ಬಂದವರು. ಇವತ್ತು ಅದಕ್ಕಿಂತಲೂ ಚೆನ್ನಾಗಿ ನನಗೆ ಕೆಲಸ ಸಿಕ್ಕಿದೆ, ಜೀವನ ಮಾಡ್ತಾಯಿದ್ದೀನಿ. ಬಟ್ ಯಾರ ಹತ್ರ ನಾನು ಹೋಗಿ ಸರ್ ನಮಗೊಂದು ಮನೆ ಇಲ್ಲ, ಮನೆ ಮಾಡಿಕೊಡಿ, ಸೈಟ್ ಇಲ್ಲ, ನಾನು ಎಲ್ಲೂ ಯಾರಿಗೂ ಕೇಳಿಲ್ಲ ಸರ್ ನಾನು. ಬಟ್ ನನಗೇನು ಕೆಲಸ ಇದೆ, ಜೀವನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸರ್ ನೀವು ಒಂದು ವಿಷಯ ಹೇಳಿದ್ರಿ, ಆ್ಯಕ್ಚುಲಿ ಯೋಗ ಇರ್ಬೋದು, ಬಟ್ ಯೋಗ್ಯತೆ ಬರಲೇಬೇಕು, ಜೊತೆ ಆಗಲೇಬೇಕು, ಎಲ್ಲ ರೀತಿ ಸೌಕರ್ಯ ಅಥವಾ ನಮಗೆ ಬೇಕಾಗಿರೋ ಥರ ಜೀವನ ಮಾಡೋದಕ್ಕೆ ಅಂತ. ಬಟ್ ನಮಗೆ ನಿಮಗೆ ಯೋಗನೂ ಇದೆ, ಯೋಗ್ಯತೆಯೂ ಇದೆ, ಆ್ಯಕ್ಚುಲಿ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದೀರಾ. ಬಟ್ ನಿಮ್ಮಂಥ ಪ್ರತಿಭಾನ್ವಿತ ಒಬ್ಬ ನಟರುಗಳೇನೆ ಈ ರೀತಿ ನಮಗೆ ಅವತ್ತಿನ ಜೀವನ ಮಾತ್ರ ನಾನು ನೋಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತು ಹೇಳ್ತೀರಾ ಅಂತಂದರೆ, ಚಿತ್ರರಂಗಕ್ಕೆ ಬರುವಂಥದ್ದು ಅಥವಾ ಈ ಸಿನಿಮಾ ಇಂಡಸ್ಟ್ರಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನಾವು ನಂಬ್ಕೊಂಡು ಬರ್ಬೋದು ಅಂತ ಕಲಾವಿದರಾಗಾದ್ರೆ? ಅಂದರೆ ಬರೀ ಈಗ ಸೂಪರ್ ಸ್ಟಾರ್ ಆಗಿ ನಿಂತವ್ರಿಗೆ ಮಾತ್ರ ಅಥವಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋರಿಗೆ ಮಾತ್ರ ಈ ಒಂದು ಚಿತ್ರರಂಗ ಕೈ ಹಿಡಿತಾ, ಹಾಗಾದರೆ ಸಪೋರ್ಟಿಂಗ್ ರೋಲ್ಸ್ಗಳಿಗೆ ಕೈ ಹಿಡಿಯಲ್ವಾ ಹೇಗೆ ಅಂತ? ಇಲ್ಲ ಸರ್, ಇಲ್ಲಿ ಏನಾಗುತ್ತೆ ಕಲಾವಿದನಿಗೆ ಅಂದರೆ, ಇಲ್ಲಿ ಈಗ ನಮ್ಮೀಗ ನಾವೇನೀಗ ಪೋಷಕ ನಟರಾಗಂತೇನು ಕೆಲಸ ಮಾಡ್ತೀವಿ, ಒಂದು ದಿವಸ ಕೆಲಸ ಇರುತ್ತೆ, 8 ದಿವಸ ಇರಲ್ಲ. ಅದನ್ನು ಮ್ಯಾನೇಜ್ ಮಾಡಬೇಕು. ಮತ್ತು ಇಲ್ಲಿ ಕಲಾವಿದ ಅವನು ಇವತ್ತೇನಿದೆ ಅಂದರೆ, ಕಲಾವಿದನ ಆಗಬೇಕಾದವನಿಗೆ ತಾಳ್ಮೆ ಬೇಕು, ಸಹನೆ ಬೇಕು, ಎಲ್ಲರ ಜೊತೆ ನಾವು ಬೆರಿಬೇಕು. ಮತ್ತು ಇಲ್ಲಿ ಏನಿದೆ ಸರ್, ಇಲ್ಲಿ ಅದೃಷ್ಟನೇ ಬೇರೆ, ಹುದ್ದೆನೇ ಬೇರೆ, ವ್ಯಕ್ತಿನೇ ಬೇರೆ, ವ್ಯಕ್ತಿತ್ವನೇ ಬೇರೆ, ಮನಸ್ಸೇ ಬೇರೆ, ಇದು ಸಂಪತ್ತೇ ಬೇರೆ. ಈಗ ಕೆಲವ್ರಿಗೆ ಏನಿದೆ ಅಂದರೆ ನೋಡಿ, ಬರ್ತಾರೆ ದಿಢೀರ್ನಾಗ ಬರ್ತಾರೆ, ಹೆಂಗೋ ಅವರು ಶ್ರೀಮಂತರಾಗ್ತಾರೆ. ಯಾಕೆ ಏನೂ ಗೊತ್ತಿಲ್ಲ. ಈಗ ನೋಡಿ ಈಗ ನಾವೀಗ ಇಲ್ಲಿಂದ 85 ಇಸ್ವಿಯಿಂದ ಶಂಕರನಾಥದಿಂದ ನಾನು ಇಲ್ಲಿವರೆಗೆ ಬಂದಿದ್ದೀನಿ. ಬಟ್ ನಮ್ಮಿಂದ ಹೆಂಗಂದ್ರೆ ಸರ್, ನಮ್ಮದೆಲ್ಲ ಒಂದು ಸಂಪ್ರದಾಯ ಏನಂದರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾರು ದೊಡ್ಡ ಮಗ ಇರ್ತಾರೋ ಎಲ್ಲ ಜವಾಬ್ದಾರಿ ಅವ್ರಿಗಿರುತ್ತೆ. ಅವ್ರ ಕೆಳಗಡೆ ತಮ್ಮ ಇರಲಿ, ತಂಗಿ ಇರಲಿ, ಯಾರಿದ್ರು ಎಲ್ಲ ಜವಾಬ್ದಾರಿ. ಸಾಲ ಮಾಡಿದ್ರು ಅವ್ರನ್ನ ಒಂದು ಮದುವೆ ಅಂದ್ಕೊಳ್ಳಿ, ಓದಿಸೋದು ಅಂದ್ಕೊಳ್ಳಿ, ಪ್ರತಿಯೊಂದು ಏನು ಆಗು ಹೋಗುಗಳಿಗೆಲ್ಲ ಇವನೇ ಹೊಣೆ ಆಗಿರ್ತಾನೆ. ನಂದು ಹೇಗಿದ್ರೆ ನಮ್ಮ ತಾಯಿಯವರು,
ಜವಾಬ್ದಾರಿ ನನಗಿತ್ತು, ತಂಗಿ ಜವಾಬ್ದಾರಿ ಇತ್ತು, ಭಾವನ ಜವಾಬ್ದಾರಿ ಇತ್ತು. ತಂಗಿ ಮಗನಿಗೆ ಓದಿಸ್ದೆ, ಅವನ ಮದುವೆ ಮಾಡಿದೆ, ತಮ್ಮನಿಗೆ ಓದಿಸ್ದೆ, ಅವನ ಮದುವೆ ಮಾಡಿದೆ, ತಮ್ಮನ ಮಕ್ಕಳಿಗೆ ಓದಿಸ್ದೆ. ಆಮೇಲೆ ನನ್ನ ಮಕ್ಕಳಿದ್ದಾರೆ 3 ಜನ, ಅವರು ಓದ್ತಾ ಇದ್ದಾರೆ. ಇನ್ನೂ ಓದ್ತಾ ಇದ್ದಾರೆ ಹಾಂ, ಇನ್ನೂ ಇವೆಲ್ಲ ಜವಾಬ್ದಾರಿ ನಮಗಿದೆ ಸರ್. ಬಟ್ ನಮಗೇನು ದುಡ್ಡು ಬಂದಿದೆ, ಬಟ್ ಎಲ್ಲ ಹಿಂಗೆ ಹೋಗಿದೆ. ಈಗ ನಾವು ಏನೈತೆ ನಾವೆಲ್ಲ ಅಂದರೆ ಒಂದು ಸಂಸ್ಕಾರ ಬಿಟ್ಟು ಹೋಗೋರಲ್ಲ. ಈಗ ನಾನು ಎಲ್ಲರೂ ಯಾರು ಬೇಡ, ನಾನು ಒಬ್ಬನೇ ಚೆನ್ನಾಗಿರಬೇಕು ಅಂದರೆ ನಾವು ಇವತ್ತು ಮನೆ ಕಟ್ತಿತ್ತೇನೋ ಗೊತ್ತಿಲ್ಲ. ಬಟ್ ಅದು ನಮ್ಮದೆಲ್ಲ ಸ್ವಲ್ಪ ನಮ್ಮ ತಾಯಿ ಹೇಳ್ತಿರೋದು ಮಾತು, ಮಗನೇ ನೀ ಏನೇ ಮಾಡಿ ಎಲ್ಲರೂ ತಗೊಂಡು ಹೋಗು, ಅದು ಜೀವನ ಅಲ್ಲ. ನೀನು ದೇವ್ರು ಒಳ್ಳೇದು ಮಾಡ್ತಾನೆ. ನೀನು ಕೆಳಗಡೆ ನಿಮ್ಮ ತಂಗಿ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ಯಾರಿದ್ದಾರೆ ನೀನು ಜವಾಬ್ದಾರಿ ಏನೇನಿದೆ ಅದನ್ನೇ ಪೂರ್ತಿ ನಿಭಾಯಿಸ್ತೀನಿ, ದೇವ್ರಿಗೆ ಒಳ್ಳೇದು ಮಾಡ್ತಾನೆ. ಹಾಗೆ ನಮ್ಮ ತಾಯಿ ಮಾತು ನಾವು ಮೀರಿ ಯಾವತ್ತೂ ನಾವು ಕೆಲಸ ಮಾಡಿರೋ ಸರ್. ಯಾಕಂದರೆ ನಮ್ಮ ತಾಯಿ ಆಶೀರ್ವಾದ ಹೇಗಿರುತ್ತೆ ಅಂದರೆ ಒಂದು 36 ಕೋಟಿ ದೇವ್ರುಗಳೇನು ಆಶೀರ್ವಾದ ಮಾಡ್ತಾರೆ ಅಷ್ಟು ಆ ತಾಯಿ ಹತ್ರ ಅದು ಆಗಿರುತ್ತೆ. ಜನ್ಮ ಕೊಟ್ಟ ತಾಯಿ ಆಶೀರ್ವಾದ ಆಗಿರುತ್ತೆ. ಹಾಗಾಗಿ ನಾವು ತಾಯಿ ಮಾತು ಯಾವತ್ತೂ ಮೇಲೆ ಮಗನ ಅಂತೇಳಿ ಎಲ್ಲರೂ ನಾನು ಇಲ್ಲಿವರೆಗೆ ಇದು ಮಾಡ್ಕೊಂಡು ಬಂದೀನಿ. ಇನ್ನು ಮುಂದೆ ಏನು ನೋಡೋಣ ಸರ್.